ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ನಮ್ಮ ರೂಬಿ. ಇವಳ ಬಗ್ಗೆ ಅಪ್ಡೇಟ್ನ ಕೊಟ್ಟು ತುಂಬ ಟೈಮ್ ಆಗಿತ್ತು. ಸೊ ನೋಡ್ತಾ ಇರ್ಬೋದು, ಈಗ ಒಂದು ಅಪ್ಡೇಟ್ ಇದೆ. ಸೊ ಅದೇನು ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ, ಈ ಕಡೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ನಮ್ಮ ರೂಬಿ. ಸೊ ಆಲ್ಮೋಸ್ಟ್ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ. ಸೊ ಇವಳು ಬಂದೀಗ ಪ್ರೆಗ್ನೆಂಟ್ ಆಗಿದ್ದಾಳೆ. ಸೊ ಇವಳು ಲಾಸ್ಟ್ ಟೈಮ್ ಮರಿ ಹಾಕಿ ಆಲ್ಮೋಸ್ಟ್ 2 ವರ್ಷ ಆಯಿತು. 2 ವರ್ಷದ ನಂತರ ಮತ್ತೆ ಪ್ರೆಗ್ನೆಂಟ್ ಆಗಿದ್ದಾಳೆ. ಸೊ ಮೇಲ್ ಡಾಗ್ ಯಾವುದು ಅಂತ ಹೇಳಿದ್ರೆ ನಮ್ಮ ಡೆವಿಲ್. ಸೊ ಡೆವಿಲ್ ಇದ್ದಾನಲ್ಲ, ಸೊ ಅವನ ಜೊತೆ ಮಾಡಿಸಿರೋದು. ಸೊ ಅವನು ಬಂದೀಗ ನಮ್ಮ ಹತ್ರ ಇಲ್ಲ, ಅವನ್ನ ಸೇಲ್ ಮಾಡಿಬಿಟ್ಟಿದ್ದೀನಿ. ಬಟ್ ಸೇಲ್ ಮಾಡೋಕ್ಕಿಂತ ಮುಂಚೆ ಸೊ ಇವಳ ಜೊತೆ ಮೇಟಿಂಗ್ನ ಮಾಡಿಸಿದ್ದೆ. ಈಗ ಪ್ರೆಗ್ನೆಂಟ್ ಕೂಡ ಆಗಿದ್ದಾಳೆ. ಸೊ ಡೇಟ್ ಆಗಿದೆ ಆಲ್ಮೋಸ್ಟ್. ಇನ್ನೊಂದು ಇವಾಗ ಬಂದು ಇವತ್ತು 58 ದಿನ ಆಗುತ್ತೆ. ಮೊದಲನೇ ದಿನ ಕ್ರಾಸಿಂಗ್ ಮಾಡಿಸಿರೋದ್ರಿಂದ ಲೆಕ್ಕ ಹಾಕಿದ್ರೆ ಇವತ್ತು 58 ದಿನ ಆಗುತ್ತೆ. ಸೊ ಲೋಡಿಂಗ್ ಎಲ್ಲ ತುಂಬ ಚೆನ್ನಾಗಿ ತೊಗೊಂಡಿದ್ದಾಳೆ. ಲಾಸ್ಟ್ ಟೈಮ್ ಬಂದು 9 ಮರಿ ಹಾಕಿದ್ದು. 9 ಮರಿಲಿ 2 ಪಪ್ಪೀಸ್ ಡೆತ್ ಆಗಿತ್ತು, 7 ಪಪ್ಪೀಸ್ ಇತ್ತು. ಮೊದಲನೇ ಸಲ ಬಂದು 6 ಮರಿ ಹಾಕಿದ್ಲು. ಸೊ ಈ ಸಲ ಲೋಡಿಂಗ್ ಚೆನ್ನಾಗಿದೆ. ಲಾಸ್ಟ್ ಟೈಮ್ 9 ಮರಿ ಹಾಕಿದ್ದಲ್ಲ, ಆಗಿದ್ದಲ್ಲ, ಅದೇ ರೀತಿ ಲೋಡಿಂಗ್ ಇದೆ. ಮೇ ಬಿ ಒಂದು 6 ಇಂದ 9 ಒಳಗೆ ಹಾಕ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇದು 6 ಮೇಲೆ ಹಾಕ್ಬೋದು ಅಂತ. ಮಾರ್ನಿಂಗ್ ವಾಕಿಂಗ್ಗೋಸ್ಕರ ಕರ್ಕೊಬಂದಿದ್ದೆ. ಪ್ರೆಗ್ನೆಂಟ್ ಆದಮೇಲೆ ವಾಕಿಂಗ್ ಮಾಡಿಸಿದ್ರೆ ತುಂಬ ಒಳ್ಳೆಯದು. ನಾರ್ಮಲ್ ಡೆಲಿವರಿ ಆಗುತ್ತೆ ಈ ರೀತಿ ವಾಕಿಂಗ್ ಮಾಡಿಸಿದಾಗ. ನೀವು ವಾಕಿಂಗ್ ಮಾಡಿಸ್ದಲೇ ಸುಮ್ಮನೆ ಕೇಜಲ್ಲೇ ಇಟ್ರಿ ಅಂತ ಹೇಳಿದ್ರೆ ಅದು ವಾಕಿಂಗ್ ಮಾಡ್ದಲೇ ಮಜಲೆಲ್ಲ ಇಟ್ಕೊಂಡು ಸಿ ಸೆಕ್ಷನ್ ಆಗೋಂಥ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಬ್ರೀಡಿಂಗ್ ಮಾಡ್ತಿದ್ರಾ ಅಂತಿದ್ರೆ ಈಗ ಕ್ರಾಸಿಂಗ್ ಆದಮೇಲೆ ನೀವು ವಾಕಿಂಗ್ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಒಂದು 45 ಡೇಸ್ ಮೇಲೆ ನೀಟಾಗಿ ವಾಕಿಂಗ್ ಮಾಡಿಸ್ಬೇಕು, ಬೆಳಗ್ಗೆ ಹಾಗೆ ಸಂಜೆ. ತುಂಬ ಜೋರಾಗಿ ಎಲ್ಲ ವಾಕಿಂಗ್ ಮಾಡಿಸ್ಬಾರ್ದು, ಈ ರೀತಿ ನಿಧಾನಕ್ಕೆ. ಸೊ ಅದೆಷ್ಟು ಬೇಕೋ ಅಷ್ಟು ವಾಕಿಂಗ್ ಮಾಡುತ್ತೆ ನಿಧಾನಕ್ಕೆ. ಈ ರೀತಿ ಆ ರೀತಿ ವಾಕಿಂಗ್ ಮಾಡಿದ್ರೆ ಸಾಕು. ಕಲರ್ ನೋಡ್ಬೋದು, ನಮ್ಮ ಡೆವಿಲ್ಗಿಂತ ಇವಳು ಜಾಸ್ತಿ ಕಲರ್ ಇದ್ದಾಳೆ. ಇವಳು ಕಂಪೇರ್ ಮಾಡಿದ್ರೆ ನಮ್ಮ ಡೆವಿಲ್ ಸ್ವಲ್ಪ ಕಡಿಮೆ ಕಲರ್ ಇರೋದು. ಗೋಲ್ಡ್ ಕಲರೇ, ಬಟ್ ಇವಳಿಗಿಂತ ಸ್ವಲ್ಪ ಲೈಟ್ ಬರ್ತಾನೆ. ಬಟ್ ಇವಳು ಡೆವಿಲ್ಗಿಂತ ತುಂಬ ಡಾರ್ಕ್ ಕಲರು. ಲಾಸ್ಟ್ ಟೈಮೆಲ್ಲ ಇವಳು ಪಪ್ಪಿಗಳು ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದ್ವು. ಆ ಫೋಟೋ ಎಲ್ಲ ಇರುತ್ತೆ, ನೋಡ್ಬೋದು ನೀವು. ಮತ್ತು ಡೆವಿಲ್ ಮತ್ತು ಇವಳು ಕಾಂಬಿನೇಷನ್ ನೋಡಬೇಕು ಅಂತ ತುಂಬ ಟೈಮಿಂದ ಕಾಯ್ತಾ ಇದ್ದೆ. ಬಟ್ ಲಾಸ್ಟ್ ಟೈಮ್ ನಾನು ಬೆಂಗಳೂರಲ್ಲಿ ಇದ್ನಲ್ಲ, ಆ ಟೈಮಲ್ಲಿ ಹಿಟ್ಟಿಗೆ ಬಂದಿದ್ದು. ಬಟ್ ಮೇಟಿಂಗ್ ಮಾಡ್ಸೋಕ್ಕಾಗಿಲ್ಲ ಆ ಟೈಮಲ್ಲಿ. ಈ ಸಲ ಮೇಟಿಂಗ್ ಮಾಡಿಸ್ಲೇಬೇಕು ಅಂತ ಮಾಡಿಸಿರೋದು. ಸೊ ಅದರಲ್ಲೂ ಒಂದಿನ ಹ್ಯಾಂಡ್ಲರ್ ಬಂದರು, ಮತ್ತು ಹ್ಯಾಂಡ್ಲರ್ ಬರಲಿಲ್ಲ. ನನಗೆ ಕ್ರಾಸಿಂಗ್ ಮಾಡ್ಸೋಕ್ಕೆ ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ಕ್ರಾಸಿಂಗ್ ಮಾಡಿಸ್ತಾರಲ್ಲ, ನಮ್ಮ ಫ್ರೆಂಡ್ ಒಬ್ಬರು ಮಾಡಿಸ್ತಿದ್ರು, ಅವ್ರನ್ನ ಕರೆಸಿ ಮಾಡಿಸ್ತಾಯಿದ್ದು. ಬಟ್ ಅವ್ರೀಗ ಏನೋ ವರ್ಕ್ ಮಾಡ್ತಾಯಿದ್ದಾರೆ. ಹಾಗಾಗಿ ಒಂದಿನ ಬಂದು ಮಾಡಿಸ್ಕೊಟ್ರು, ಮತ್ತೆ ನೆಕ್ಸ್ಟ್ ಡೇ ಬರಲೇ ಇಲ್ಲ ಮಾಡಿಸೋದಕ್ಕೆ. ಲಾಸ್ಟ್ ಟೈಮ್ ಬೇರೆ ಹೋಗಿತ್ತು. ಈ ಸಲ ನನಗೆ ಆಗಬಾರ್ದು ಅಂಥೇಳಿ ನೋಡೋಣ, ನಾನೇ ಒಂದು ಸಲ ಟ್ರೈ ಮಾಡೋಣ ಅಂಥೇಳಿ ಟ್ರೈ ಮಾಡಿದೆ. ನನ್ನ ಪುಣ್ಯಕ್ಕೆ ನನ್ನ ಕೈಲಿ ಮೇಟಿಂಗ್ ಮಾಡಿಸ್ದೆ. ಸೊ ಒಂದು 3 ಮೇಟಿಂಗ್ ಕೊಟ್ಟಿದ್ದೀವಿ. ಅವ್ರು 1 ಮೇಟಿಂಗ್ ಮಾಡಿಸಿದ್ರು, ಅದಾದಮೇಲೆ ನಾನು 2 ಮೇಟಿಂಗ್ನ ಮಾಡಿಸ್ಕೊಟ್ಟಿದ್ದೀನಿ. ಈಗ ಪರವಾಗಿಲ್ಲ, ಹ್ಯಾಂಡ್ಲಿಂಗು ಕೂಡ ಕಲ್ತಿದ್ದೆ. ನನ್ನ ಫ್ರೆಂಡ್ ಒಬ್ಬರು, ಅವ್ರು ಜರ್ಮನ್ ಶೆಫರ್ಡ್ ಹಿಟಿಗೆ ಬಂದಿದೆ. ಅವ್ರ ಫ್ರೆಂಡ್ ಮನೇಲಿ ಮೇಲಿದೆ, ನೋಡಿ ಒಂದು ಸ್ವಲ್ಪ ಟ್ರೈ ಮಾಡು ಅಂತ ಹೇಳಿದರು. ಅವ್ರಿಗೂ ಹೋಗಿ ಟ್ರೈ ಮಾಡಿದ್ದೆ. ಸ್ವಲ್ಪ ಕೂಡ ಮೇಟಿಂಗ್ ಆಗಿತ್ತು. ಆ ಫೋಟೋನು ಹಾಕಿರ್ತೀನಿ, ನೋಡ್ಬೋದು ನೀವು. ಸೊ ಇದೇ ತುಂಬ ಇಂಪಾರ್ಟೆಂಟು. ನಮ್ಮ ಹತ್ರ ಏನಂದರೆ, ಈಗ ನಮ್ಮ ಹತ್ರನೇ ಮೇಲ್ನ ಇಟ್ಕೊಂಡು ಮೇಟಿಂಗ್ಗೆ ಕಲ್ತಿರಲಿಲ್ಲ, ಕ್ರಾಸಿಂಗ್ ಮಾಡಿಸೋದಕ್ಕೆ ಕಲ್ತಿರಲಿಲ್ಲ. ಸೊ ಆಲ್ಮೋಸ್ಟ್ ಒಂದು 18,000 to 20,000 ಬರೀ ಕ್ರಾಸಿಂಗ್ ಮಾಡಿಸೋರಿಗೆ ಕೊಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ನಮ್ಮ ಹತ್ರ 2 ಗಂಡು ನಾಯಿ ಇದೆ. 2 ಗಂಡು ನಾಯಿಗಳಿಗೂ ಅವ್ರು ಬಂದು ಕ್ರಾಸಿಂಗ್ ಮಾಡಿಸುವಾಗ ಅವರಿಗೆ ದುಡ್ಡು ಕೊಡಬೇಕು. 1,000 ರೂಪಾಯಿ ಕೇಳ್ತಾರೆ ಒಂದಿನಕ್ಕೆ. ಸೊ ಟೋಟಲು ಒಂದು 20,000ದಷ್ಟು ಅವರಿಗೆ ಬೇರೆ, ಅಂದರೆ ನಮ್ಮ ಫೀಮೇಲ್ ಅಲ್ಲ, ಬೇರೆ ಫೀಮೇಲೆಲ್ಲ ಬಂದು ಮೀಟಿಂಗ್ ಮಾಡಿಸ್ತಿದ್ವಲ್ಲ, ಆ ಟೈಮಲ್ಲಿ ಅವರಿಗೆ ಇಸ್ಕೊಡ್ಬೇಕು ಹ್ಯಾಂಡ್ಲಿಂಗ್ ಚಾರ್ಜ್ ಅಂಥೇಳಿ. ದಿನಕ್ಕೆ 1,000, 2 ದಿನ ಮಾಡಿಸಿದ್ರೆ 2,000, 3 ದಿನ ಮಾಡಿಸಿದ್ರೆ 3,000. ಸೊ ಈಗ ನಮಗೊಂದು ಹ್ಯಾಂಡ್ಲಿಂಗ್ ಕಲ್ತಿರೋದ್ರಿಂದ ಒಂದು 2,000 ಉಳ್ಕೊಂಡಂಗೆ ಆಯಿತು. ಇಲ್ಲ ಅಂತ ಹೇಳಿದ್ರೆ ಕ್ರಾಸಿಂಗ್ ನಮ್ಮ ಹತ್ರ ಗಂಡು ಇಟ್ಕೊಂಡು, ನಮ್ಮ ಹತ್ರ ಹೆಣ್ಣು ಇಟ್ಕೊಂಡು ನಾವೇ ಹ್ಯಾಂಡ್ಲರಿಗೆ ಕಾಸು ಕೊಡಬೇಕು.
ಡೆವಿಲ್ನ ಕೊಟ್ಟಿದಂತೂ ತುಂಬಾ ಬೇಜಾರಾಗುತ್ತೆ. ಬಟ್ ಏನು ಮಾಡೋದು, ಮನೆ ಸಿಚುವೇಶನ್ ಆ ರೀತಿ ಇತ್ತು. ಹಾಗಾಗಿ ಡೆವಿಲ್ನ ಸೇಲ್ ಮಾಡಿ ಅಮೌಂಟ್ನ ಕೊಡಬೇಕಾಯ್ತು. ನೀವೊಂದು ವೇಳೆ ಗೋಲ್ಡನ್ ರಿಟ್ರೀವರ್ ಪಪ್ಪಿ ಬೇಕು ತೊಗೋಬೇಕು ಅಂತ ನೋಡ್ತಾಯಿದ್ರೆ ವೆಯ್ಟ್ ಮಾಡಿ. ಇವಳು ಆಲ್ಮೋಸ್ಟ್ ಇನ್ನೊಂದು ವೀಕಲ್ಲಿ, 1 ವೀಕ್ ಒಳಗೆ ಮರಿ ಹಾಕ್ತಾಳೆ. 58 ಡೇಸ್ ಈಗ, ಇನ್ನೊಂದು ವೀಕ್ ಮ್ಯಾಕ್ಸಿಮಮ್ 1 ವೀಕ್ ಒಳಗೆ ಮರಿ ಹಾಕ್ತಾಳೆ. ಪಪ್ಪಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಡೆವಿಲಿಗೆ ಮೇಟಿಂಗ್ ಮಾಡಿಸಿರೋದು ಈ ಸಲ. ಇಬ್ಬರು ಕಾಂಬಿನೇಷನ್ನು ಸಖತ್ತಾಗಿದೆ, ನೋಡ್ಬೋದು. ಇವಳಿಗೂ ಹೇರ್ ಎಲ್ಲ ಸಿಕ್ಕಾಪಟ್ಟೆ ಹೇರು ನೋಡ್ಬೋದು. ಕಾಲು ಹತ್ರ ಟೇಲಲ್ಲಿ ಕಟ್ ಮಾಡಿದ್ದೀನಿ. ಟೇಲ್ ಮತ್ತು ಹಿಂದ್ಗಡೆ ಲೆಗ್ ಹತ್ರ, ಹಿಂದ್ಗಡೆ ಅಲ್ಲಿ ಕಾಣಿಸ್ತಿದೆಯಲ್ಲ ಲೆಗ್ ಭಾಗ, ಸೊ ಅಲ್ಲಿ ಕಟ್ ಮಾಡಿದ್ದೀನಿ. ಅಂದರೆ ಈಟಿಗೆ ಬಂದಾಗ ಫುಲ್ಲು ಬ್ಲಡ್ ಆಗಿಬಿಟ್ಟಿತ್ತು. ಬ್ಲಡ್ ಆಗಿದ್ದರಿಂದ ಹೇರ್ ಎಲ್ಲ ಸ್ವಲ್ಪ ಹಾಳಾಗಿತ್ತು, ಗಂಟಾಗೋ ರೀತಿ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ಒಂದು ಅಪ್ಡೇಟ್ ಕೊಡೋಣ ಅಂಥೇಳಿ ವಿಡಿಯೋ ಹಾಕಿದ್ದೀನಿ. ನಿಮಗೆ ಒಂದು ಒಳ್ಳೆ ಗೋಲ್ಡನ್ ರಿಟ್ರೀವರ್ ಪಪ್ಪಿ ಬೇಕು ಅಂತ ಹೇಳಿದ್ರೆ ವೆಯ್ಟ್ ಮಾಡಿ, ಒಂದೊಳ್ಳೆ ಪಪ್ಪಿ ಸಿಗುತ್ತೆ ನಿಮಗೆ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.